ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಈಗ ಈ ಗೌನಲ್ಲಿ ನೀನು ಬಿದ್ದು ಎಲ್ಲರ ಮುಂದೆ ಅವಮಾನ ಆಗಿ ಒಳ್ಳೆ ಕಾಮಿಡಿ ಸೀನ್ ಆಗುತ್ತೆ. ದುರ್ಗಾ, ಯು ಫೈನ್? ದುರ್ಗಾ, ಹುಷಾರು. ಏನಾಯ್ತಮ್ಮ? ನಿನಗೇನು ಆಗ್ಲಿಲ್ಲ ತಾನೆ? ದುರ್ಗಾತ್ಗೆ ಆ ಯೋಕೆ? ಹಾ, ಆರಾಮಾಗೇ ಇದ್ದೀನಿ, ಏನಾಗಿಲ್ಲ. ಪರವಾಗಿಲ್ವೇ? ಬಂದ ತಕ್ಷಣನೇ ಎಲ್ರನ್ನೂ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅನ್ಸುತ್ತೆ. ಏನೋ ಅಂದ್ಕೊಂಡಿದ್ದೆ ನಿಮ್ಮ ಮಗಳನ್ನ. ಏನು ಮಾತು ಅಂತ ಆಡ್ತೀಯ ಪ್ರಭಾ ನೀನು? ಒಳ್ಳೆತನ ಇರೋರಿಗೆ ಅದರ ಅಗತ್ಯಗಳಿರೋದಿಲ್ಲ. ಅವರ ಒಳ್ಳೆತನಕ್ಕೆ ಮನೆಯವರೇ ಒಲಿತಾರೆ. ಸಚ್ಚಿ ವಂಡರ್ಫುಲ್ ಕಪಲ್. ಅವ್ರ ಜೋಡಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಲಿಟಲ್ ಹಿತಾ ಕೂಡ ಸೂಪರ್. ಪರ್ಫೆಕ್ಟ್ ಫ್ಯಾಮಿಲಿ ಅಲ್ವಾ? ದುರ್ಗಂಗ್ ಅವಮಾನ ಮಾಡೋದಕ್ಕೆ ನೋಡ್ತೀಯಾ? ಮಾಡ್ತೀನಿರು. ಅಯ್ಯೋ ಮಾಯಾ, ಮಾಯಾ ಎದ್ದೇಳು. ಎದ್ದೇಳ, ನಿಧಾನ. ಅರೆ, ಈ ದುರ್ಗಾ ಎಲ್ಲೋದ್ಲು? ಮೊದಲೇ ನರ್ವಸ್ ಆಗಿದ್ಲು. ಏನಾಯ್ತು? ದುರ್ಗನ್ ಹುಡುಕ್ತಾ ಇದ್ದೀರಾ? ನೀವೇನ್ ಚಿಕ್ಕ ಮಗುನ ಎಲ್ಲಾದನ್ನು ಹೇಳ್ಕೊಡಕ್ಕೆ? ಅಲ್ಲಿ ಹೋಗಿ ದುರ್ಗಾ ಆರಾಮಾಗಿದ್ದಾಳ ಅಂತ ನೋಡಿ ಅನ್ನೋದನ್ನು ನಾವೇ ಹೇಳ್ಬೇಕಾ? ಒಂದ್ ತರ್ಲೆ ಪುಟ್ ಮಗು ಮತ್ತೊಂದ್ ಮುದ್ದಾದ ಗಿಳಿ ಎಷ್ಟಂತ ಹೇಳ್ಕೊಡ್ಬೇಕು ನಿಮ್ಗೆ? ಏನಂದೆ ಮಣಿ ನೀನು? ಅಲ್ಲ, ನೀವಿಬ್ರು ನಿಮ್ಗೆ ಎಷ್ಟಂತ ಹೇಳ್ಕೊಡ್ಬೇಕು ಅಲ್ವಾ ಹಿತಾ? ಅದೇನೆ. ಅಂದ್ರೆ ಹಿತ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಕ್ ಕಲ್ತಿರೋದು ಈ ತರಲೆ ಮಣಿಯಿಂದನಾ? ಏನಾದ್ರು ಅಂದ್ರ? ಹಾ, ಏನಿಲ್ಲ. ನಿನಗೆ ಆಮೇಲೆ ಕ್ಲಾಸ್ ತಗೋತೀನಿ. ದುರ್ಗಾ, ಅಯ್ಯೋ ಓಕೆ? ಯಾಕೆ ಒಬ್ಳೆ ಕೂತ್ಕೊಂಡಿದ್ಯಾ? ಅದು ಬಾಸು, ಇಷ್ಟು ಜನಗಳ ಮಧ್ಯ ನನಗಿದ್ದ ಅಭ್ಯಾಸ ಇಲ್ವಲ್ಲ ಬಾಸು, ಅದಕ್ಕೇನೆ. ಅದು ಬೇರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ.
ದುರ್ಗಾ, ಜನಗಳಿರೋದೇ ಮಾತಾಡೋದಕ್ಕೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ನಿನಗೆ ಶುಗರ್ ಕೇನ್ ಗೊತ್ತಿದಲ್ವಾ? ಐ ಮೀನ್ ಕಬ್ಬು. ಅದನ್ನು ಎಷ್ಟೇ ಹಿಂಡಿದ್ರು ಸಿಹಿ ತಾನೇ ಕೊಡೋದು. ನಾವು ಹಾಗೆ ಇರಬೇಕು. ನಮ್ಮನ್ನು ಎಷ್ಟೇ ಅವಮಾನ ಮಾಡಿ ಕುಗ್ಸಕ್ಕೆ ಟ್ರೈ ಮಾಡಿದ್ರು ನಾವು ಯಾವತ್ತೂ ಕುಗ್ಬಾರ್ದು. ಈ ನಮ್ಮ ಅಣ್ಣವ್ರ ಸಾಂಗ್ ಕೇಳಿಲ್ವಾ? ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತಾನ ಅಂತ. ಬಾಸು, ಅದು ತಾನಾನಾನ ಅಲ್ಲ. ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದು ದೀಪವು ಮನೆಗೆ ಬೆಳಕು ತರುವುದು. ಬಾಸು ಥ್ಯಾಂಕ್ಸ್. ಅವಾಗಲೇ ನಾನು ಬೀಳಕ್ಕಿಂತ ಮುಂಚೆ ನನ್ನ ಹಿಡ್ಕೊಂಡು ನನ್ನ ಕಾಪಾಡಿದ್ರಿ. ಥ್ಯಾಂಕ್ಸ್ ಬಾಸು. ಇಲ್ಲ ಅಂದಿದ್ರೆ ಇನ್ನೂ ಅದೆಷ್ಟು ಬೇಜಾರಾಗ್ತಿತ್ತೋ ಏನೋ. ದುರ್ಗಾ, ನನಗೆ ಅವತ್ತೇ ಹೇಳ್ದೆ ತಾನೆ, ಫ್ರೆಂಡ್ಸ್ ಮಧ್ಯ ನೋ ಸಾರಿ ನೋ ಥ್ಯಾಂಕ್ಸ್. ನೀವಿಬ್ರು ಗಂಡ ಹೆಂಡತಿ ಥರ ಇಲ್ಲದೆ ಇರ್ಬೋದು, ಆದರೆ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡಿಕೊಂಡು ಒಂದೇ ಹಾದಿನಲ್ಲಿ ನಡೀತಿದ್ದೀರ. ಇದಂತೂ ಸತ್ಯ. ದುರ್ಗಾ, ಇವರೆಲ್ಲ ನನ್ನ ಫ್ರೆಂಡ್ಸ್. ಏನಿದು ಓಲ್ಡ್ ಕ್ಲಾಸ್? Maya, I'm surprised about Sharat's choice. How can a boy like Sharat marry this type of girl? Seriously, guys. And she's not so innocent like how she looks. Is it? ಬಟ್ ಮಾಯಾ ಸುಮ್ಮನಿರು, ಅವಳು ಕೇಳಿಸ್ಕೊಂಡ್ರೆ. She doesn't know English. She is extremely uneducated. ವಾಟ್? ಶರತ್ ವೈಫ್ಗೆ ಇಂಗ್ಲಿಷ್ ಗೊತ್ತಿಲ್ವಾ? ನಾಟ್ ಎಟ್ ಆಲ್. ಪಾಪ ದುರ್ಗಂಗೆ ಒಳ್ಳೆ ಕಡೆ ಎಜುಕೇಶನ್ ಸಿಕ್ಕಿದ್ರೆ ನಮ್ಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡಿರೋಳು. ಶಿ ಇಸ್ ಜಸ್ಟ್ 10th ಪಾಸ್. ಅಯ್ಯೋ ಸಾರಿ 10th ಫೇಲ್. ವಾಟ್? 10th ಫೇಲಾ? ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಇಂಥವಳು ಶರತ್ನ ಮದುವೆ ಹೆಂಗಾದ್ಲು? ಇಂಥವಳು ಈ ಮನೆ ಸೊಸೆ ಹೆಂಗಾದ್ಲು? ಓ ಮೈ ಗಾಡ್, ಮಾಯಾ ನಿಂಗೆ ಅರ್ಧಕ್ಕೂ ಸಮಾನ ಇಲ್ಲ ಇವಳು. ವಾಟ್ ಇಸ್ ದಿಸ್ ಮಾಯಾ? ಪಾಪ ಇದ್ರಲ್ಲಿ ದುರ್ಗಂದು ಏನು ತಪ್ಪಿದೆ? ಅವಳು ಜವಾಬ್ದಾರಿ ತಗೊಳ್ಳೋರು ಯಾರೂ ಇರಲಿಲ್ಲ. ಅದಕ್ಕೆ ಅವಳು ಚಿಕ್ಕಪ್ಪನ ಮನೇಲಿ ತುಂಬ ಬಡತನದಲ್ಲಿ ಬೆಳೆದಿದ್ದಾಳೆ. ಓದೋದಕ್ಕೂ ಅವಳಿಗೆ ಅವಕಾಶ ಆಗಲಿಲ್ಲ. ಆದರೆ ಅವಳು ಎಲ್ಲ ಕೆಲಸನೂ ಕಲ್ತಿದ್ದಾಳೆ. ಅವಳಿಗೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅವಮಾನ ಮಾಡ್ತಾ ಇದೆಯಲ್ಲ. ಅದು ಹಾಗಲ್ಲ ಆಂಟಿ. ಮಾಯಾ ಶರತ್ನ ತುಂಬ ಇಷ್ಟಪಡ್ತಾ ಇದ್ಲು ಆ್ಯಂಡ್ ಇಬ್ರಿಗೂ ಎಲ್ಲ ರೀತಿಯೂ ಮ್ಯಾಚ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಇವಳು ಹೇಗೆ ಶರತ್ನ ಮದುವೆ ಆದ್ಲು ಅಂತ, ಶರತ್ನ ಅವಳು ಹೇಗ್ ಮದ್ವೆ ಆದ್ಲು ಅಂತ ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ.